ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಇದೊಂದೇನೆಂದರೆ ಮೈಕ್ರೋಮೀಟರ್ ಅಂತೇಳಿ ಒಂದು ಇನ್ಸ್ಟ್ರೂಮೆಂಟ್ ಇದೆ ಇಲ್ಲಿ. ಸೊ ಅದನ್ನು ಯಾವ ರೀತಿ ನಾವು ಬಳಕೆ ಮಾಡ್ತೀವಿ ಮತ್ತು ಅದನ್ನು ಒಂದು ಸ್ಮಾಲ್ ಪೀಸಸ್ ಆಫ್ ಒಂದು ಏನೋ ಮೆಟಲ್ ಪೀಸ್ ಇದ್ದರೆ ಅದನ್ನು ಯಾವ ರೀತಿ ಒಂದು ಮೆಜರ್ಮೆಂಟ್ ಮಾಡ್ತೀವಿ ಅಂತಕ್ಕಂಥ ಇಲ್ಲಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ತಿಳಿಸೋಕ್ಕಿಂತ ಮುಂಚೆ ಏನಂತಂದರೆ ನಾನು ಈಗ ಆಲ್ರೆಡಿ ಏನಂತಂದರೆ 120 ನಿಯರ್ಲಿ ಏನಪ್ಪ ಅಂದರೆ 120 ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇವಾಗ. ಸೊ ಪ್ರತಿಯೊಬ್ಬರದ್ದು ಎಲ್ಲರೂ ನೋಡ್ತಾ ಇದ್ದೀರಾ, ಒಳ್ಳೆಯ ವಿಷಯ. ಬಟ್ ಏನಂದರೆ ನೀವು ಎಷ್ಟೊಂದು ಸಬ್ಸ್ಕ್ರೈಬ್ ಮಾಡ್ತೀರಾ ಮತ್ತು ಎಷ್ಟು ನಮಗೆ ಕಾಮೆಂಟ್ಸ್ ಮಾಡ್ತೀರಾ, ಅದು ನನಗೆ ತುಂಬಾ ಒಂದು ಪ್ರೋತ್ಸಾಹ ನೀಡುತ್ತೆ. ದಯವಿಟ್ಟು ಏನಂತಂದರೆ ವಿಡಿಯೋ ನೋಡಿದ ಮೇಲೆ ನಿಮಗೆ ಏನಾದರೂ ಅನಿಸಿದಲ್ಲಿ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ಇದನ್ನು ಹೇಳ್ತಾ ಏನಂತಂದರೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ. ಓಕೆ, ಇಲ್ಲೇನಂತಂದರೆ ನಮ್ಮ ಶಿಫ್ಟ್ ಇಂಜಿನಿಯರ್ ಏನಂತಂದರೆ ಅರುಣ್ ಇದ್ದಾರೆ ಇಲ್ಲಿ. ಅರುಣ್ ಇದನ್ನೇನಂತಂದರೆ ಇದನ್ನು ಯಾವ ರೀತಿ ಬಳಸ್ತಾರೆ ಮತ್ತು ಅದರಲ್ಲಿ ಏನು ಪಾರ್ಟ್ಸ್ ಬರುತ್ತೆ ಅಂತಕ್ಕಂಥ ನೀವು ಮೊದಲನ್ನು ತಿಳಿಸ್ಕೊಡ್ತೀರಾ. ಇದು ಫಸ್ಟ್ ಆಫ್ ಆಲ್ ಏನಂತಂದರೆ ಏನಿದೆ ಇವಾಗ ಮೈಕ್ರೋಮೀಟರ್. ಓಕೆ, ಸೊ ಇದರಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ? ಓಕೆ ಸರ್, ಎಲ್ಲರಿಗೂ ನಮಸ್ಕಾರ ಸರ್. ಓಕೆ, ಇದು ಮೈಕ್ರೋಮೀಟರ್ ಸರ್. ಓಕೆ, ಇದು ಮೈಕ್ರೋಮೀಟರ್ ರೇಂಜ್ ಬಂದುಬಿಟ್ಟು 0 to 25 mm ಸರ್. ಓಕೆ, ಅಂದರೆ 0 ಇಂದ 25 mm ವರೆಗೂ ಮೆಜರ್ಮೆಂಟ್ ಮಾಡ್ಬೋದು ಸರ್. ನಾವು ಮೆಜರ್ಮೆಂಟ್ನ ಮಾಡ್ಬೋದು. ಓಕೆ, ಇದ್ರ ಲೀಸ್ಟ್ ಕೌಂಟ್ ಬಂದುಬಿಟ್ಟು ಸರ್ 0.01 mm ಸರ್. ಓಕೆ, 0.01 mm ಲೀಸ್ಟ್ ಕೌಂಟ್ ಅಂದರೆ ಏನಾಗುತ್ತೆ ಇಲ್ಲಿ ಅಂದರೆ ಮಿನಿಮಮ್ ಸರ್ ವ್ಯಾಲ್ಯೂ ನಾವು ಚೆಕ್ ಮಾಡ್ಬೋದು ಇದ್ರೊಳಗಡೆ ಸರ್. ಅಂದರೆ ಈ ಮೈಕ್ರೋಮೀಟರಿಂದ ನಾವು 0.01 mm ವರೆಗೂ ಏನೋ ಒಂದು ಥಿಕ್ನೆಸ್ ಇದ್ರೂ ಕೂಡ ನಾವು ಅದನ್ನು ಮೆಜರ್ಮೆಂಟ್ ಮಾಡ್ಬೋದು ಸರ್. ಓಕೆ, ಸೊ ಮೈಕ್ರೋಮೀಟರ್ ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಇದು ಫ್ರೇಮ್ ಸರ್, ಇದು ಬಾಡಿ. ಓಕೆ, ಮೆಟಾಲಿಕ್ ಫ್ರೇಮ್ ಅಂತ ಬರುತ್ತೆ. ಮೆಟಾಲಿಕ್ ಫ್ರೇಮ್ ಸರ್, ಇದು ಬಾಡಿ ಅನ್ಬೋದು ಸರ್. ಓಕೆ, ಇದು ಬಂದ್ಬಿಟ್ಟು ಎನ್ವಿಲ್ ಸರ್. ಎನ್ವಿಲ್. ಓಕೆ, ಇದು ಬಂದ್ಬಿಟ್ಟು ಸ್ಪಿಂಡಲ್ ಸರ್. ಓಕೆ, ಸ್ಪಿಂಡಲ್ ಅಂದರೆ ಮೂವ್ಮೆಂಟ್ ಆಗುತ್ತೆ ಸರ್. ಸೊ ಎನ್ವಿಲ್ ಬಂದ್ಬಿಟ್ಟು ಮೂವ್ಮೆಂಟ್ ಆಗೋದಿಲ್ಲ. ಇದು ಫಿಕ್ಸ್ಡ್ ಪಾರ್ಟ್ ಸರ್, ಇದು ಮೂವೇಬಲ್ ಪಾರ್ಟ್ ಸರ್. ಓಕೆ, ಮತ್ತು ಇದು ಈ ಪಾರ್ಟ್ ಎಂಡಲ್ಲಿ ಇಲ್ಲಿ ಸ್ವಲ್ಪ ಹಾರ್ಡ್ನೆಸ್ ಜಾಸ್ತಿ ಮಾಡಿರ್ತಾರೆ ಸರ್, ಅಂದರೆ ಯಾವುದೇ ಪಾರ್ಟ್ ಇಟ್ಟು ಡ್ಯಾಮೇಜ್ ಆಗದಿರೋ ಹಾಗೆ. ಓಕೆ, ಹಾರ್ಡ್ ಆ್ಯಂಡ್ ಸ್ಟೀಲ್ ಅಂತ ಒಂದು ಸ್ವಲ್ಪ ಏನಂದರೆ ಅದರದಲ್ಲಿ ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಇಲ್ಲಿ. ಏನಂದರೆ ಓಕೆ, ಒಂದು ಸ್ವಲ್ಪ ಏನಂದರೆ ಅದು ಕಪ್ಪು ಕಾಣಿಸುತ್ತಲ್ಲ ಅದು. ಎಸ್ ಸರ್, ಎಸ್ ಸರ್. ಓಕೆ, ಅದು ಬಂದುಬಿಟ್ಟು ಅಂದರೆ ಒಂದು ಹಾರ್ಡ್ ಆ್ಯಂಡ್ ಸ್ಟೀಲ್ ಫೇಸ್ ಅಂತ ಬರುತ್ತೆ, ಹಾರ್ಡ್ ಆ್ಯಂಡ್ ಫೇಸ್ ಬರುತ್ತೆ ಒಂದು ಸ್ವಲ್ಪ. ಹಾಂ ಸರ್. ಸೊ ಯಾವುದೇ ರೀತಿಯಾದಂಥ ನಾವು ಮೆಟಲ್ ಇಟ್ಟಾಗ ಅಲ್ಲಿ ಅದಕ್ಕೆ ಒಂದು ಫೇಸ್ಗೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲಿ ಹಾರ್ಡ್ ಆ್ಯಂಡ್ ಸ್ಟೀಲ್ ಫೇಸನ್ನು ಕೊಟ್ಟಿರ್ತಾರೆ. ಎಸ್ ಸರ್. ಓಕೆ, ಇದು ಬಂದುಬಿಟ್ಟು ಮೇನ್ ಸ್ಕೇಲ್ ಸರ್. ಯಾವುದು? ಇದು ಮೇನ್ ಸ್ಕೇಲ್ ಸರ್. ಓಕೆ, ಇದು ಬಂದುಬಿಟ್ಟು ಸರ್ಕ್ಯುಲರ್ ಸ್ಕೇಲ್ ಸರ್. ಓಕೆ, ಸರ್ಕ್ಯುಲರ್ ಸ್ಕೇಲ್ ಅಂದರೆ ಅದು ರೊಟೇಷನ್ ಆಗುತ್ತಲ್ಲ? ರೊಟೇಷನ್ ಆಗುತ್ತೆ ಸರ್. ಓಕೆ, ಈ ಥರ ರೊಟೇಷನ್ ಆಗುತ್ತೆ ಸರ್. ಓಕೆ, ಫೈನ್. ಇದಕ್ಕೆ ತಿಂಬಲ್ ಅಂತಾರೆ ಸರ್. ಇದು ಬಂದ್ಬಿಟ್ಟು ಅಂದರೆ ಈ ಒಂದು ಪೋರ್ಷನ್ ಇದೆಯಲ್ಲ, ಇದು ತಿಂಬಲ್. ಇಲ್ಲಿಂದ ಇಲ್ಲಿವರೆಗೆ ಅಂದರೆ ಇದನ್ನು ತಿಂಬಲ್ ಅಂತ ಕರಿತೀವಿ. ತಿಂಬಲ್ ಸರ್. ಓಕೆ, ಇದು ನರ್ಲಿಂಗ್ ಪೋರ್ಷನ್ ಎಲ್ಲಿ ಕೊಟ್ಟಿರ್ತಾನೆ? ಕೈಗೆ ಗ್ರಿಪ್ ಪರ್ಪಸ್ ಇರಲಿ ಸರ್ ಅನ್ನೋಷ್ಟು ಕೊಟ್ಟಿರ್ತಾರೆ ಸರ್. ಓಕೆ, ಅಂದರೆ ಏನಂತಂದರೆ ಸ್ಕಿಪ್ ಆಗೋದು ಕೈಗಳಿಂದ ಬೀಳಬಾರ್ದು ಅನ್ನೋ ಉದ್ದೇಶದ ಕೊಟ್ಟಿರ್ತಾರೆ ಸರ್. ಓಕೆ, ಅಂದರೆ ಬೀಳಬಾರ್ದು ಅಂದರೆ ನಮಗೆ ಇವಾಗ ಏನಾದರೂ ಒಂದು ಇಲ್ಲಿ ಮೇಜರ್ ಮಾಡುವಂಥ ಒಂದು ಏನು ಇದಿರ್ತೀವಲ್ಲ, ಪಾರ್ಟ್ ಇರ್ತೀವಲ್ಲ, ಅದನ್ನು ಡಿಸ್ಟೆನ್ಸ್ ಅಂದರೆ ನಿಯರ್ ಬೈ ಬರೋರು ಏನಂತಂದರೆ ಇದನ್ನು ರೊಟೇಷನ್ ಮಾಡಿಬಿಟ್ಟು ಅದನ್ನು ಮೂವ್ಮೆಂಟ್ ಮಾಡ್ಕೋಬೋದು. ಈ ಪಾರ್ಟ್ ಬಂದ್ಬಿಟ್ಟು ರಾಚೆಟ್ ಸ್ಟಾಪ್ ಅಂತಾರೆ ಸರ್ ಇದನ್ನು. ಓಕೆ, ರ್ಯಾಚೆಟ್ ಸ್ಟಾಪ್ ಅಂತ ಬರುತ್ತೆ. ಸೊ ರ್ಯಾಚೆಟ್ ಸ್ಟಾಪ್ ಏನಕ್ಕೆ ಯೂಸ್ ಮಾಡ್ತೀವಿ? ಸರ್ ಇದರಿಂದ ನಾವು ತಿರುಗಿಸೋಕೆ ಮುಂಚೆ ಮೆಜರ್ಮೆಂಟ್ ಮಾಡಿದ ಮೇಲೆ ಸರ್, ನಿಯರೆಸ್ಟ್ ವ್ಯಾಲ್ಯೂ ಟಚ್ ಆದಮೇಲೆ ರಾಚೆಟಿಂದ ನಾವು ಅದನ್ನು ತಿರುಗಿಸ್ಬೇಕು ಸರ್. ಅದೇನಾದ್ರೂ ಸೌಂಡ್ ಬರುತ್ತೆ? ಒಂದು ಸ್ವಲ್ಪ ತೋರಿಸಿ ಅದನ್ನು. ಬರುತ್ತೆ ಸರ್, ಅದು ಒಂದು ಪಾರ್ಟ್ಸ್ ಚೆಕ್ ಮಾಡಿ. ಇಲ್ಲ ಪರವಾಗಿಲ್ಲ, ಹಾಗೆ ತೋರಿಸಿ. ಇವಾಗ ನಮಗೆ ನಿಧಾನಕ್ಕೆ ಮಾಡಿದಾಗ ಅದನ್ನು 0 ಸೆಟ್ ಆದಮೇಲೆ ಈ ಥರ ಸೌಂಡ್ ಬರುತ್ತೆ ಸರ್ ಅದು. ಓಕೆ, ಇವಾಗ 0 ಮ್ಯಾಚ್ ಆಗಿದೆ, ನಮಗೆ ಈ ಥರ ಒಂದು ಇವಾಗ ನಾವು ಮೆಜರ್ಮೆಂಟ್ ಮಾಡ್ಬೋದು ಸರ್, ಕರೆಕ್ಟಾಗಿ ವ್ಯಾಲ್ಯೂ ತೋರಿಸೋದು ಸರ್. ಓಕೆ, ಅಂದರೆ ಒಂದು ಸಾಫ್ಟ್ ಟಚ್ಚನ್ನು ಕೊಟ್ಟಿರುತ್ತೆ ಅಲ್ಲಿ. ಎಸ್ ಸರ್. ಓಕೆ, ಸೊ ಇದು ಬಂದ್ಬಿಟ್ಟು ಏನಂತ ಇದು ಕೊಟ್ಟಿದ್ದಾರಲ್ಲ, ಇದು ಲಾಕ್. ಇದು ಲಾಕ್ ಸರ್. ಇದು ನಮಗೆ ಇದು ಯಾವುದೇ ಒಂದು ಪೀಸನ್ನು ಮೆಜರ್ ಮಾಡ್ಬೇಕಾರೆ ಸರ್, ಅದು ಮಾಡಿಬಿಟ್ಟು ಇದು ಲಾಕ್ ಮಾಡಿದೆ ಅಂದ್ರೆ ನಮ್ಗೆ ಎಷ್ಟು ಕರೆಕ್ಟಾಗಿ ಎಕ್ಸಾಕ್ಟ್ ತೋರಿಸೋದು ಸರ್ ಇದು. ಸೊ ಅಂದರೆ ಅದು ತಿಂಬಲ್ ಯಾವುದೇ ರೀತಿಯಾದಂಥ ಮೂವ್ಮೆಂಟ್ ಆಗೋದಿಲ್ಲ ಸರ್. ಓಕೆ, ರೈಟ್. ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ, ಇದು ಬಂದುಬಿಟ್ಟು ಏನಂದರೆ ಒಂದು ಮೈಕ್ರೋಮೀಟರ್. ಇವಾಗ ಏನಂತಂದರೆ ಇದು ಬಂದುಬಿಟ್ಟು ಏನಂದರೆ ನಮ್ಮದು ಒಂದು ಸ್ಪ್ಲಿಟ್ ಪಿನ್ನು, SS ಸ್ಪ್ಲಿಟ್ ಪಿನ್ ಇದೆ ಇಲ್ಲಿ. ಸೊ SS ಸ್ಪ್ಲಿಟ್ ಪಿನ್ ಒಂದು ಎಷ್ಟಿದೆ ಅದರದ್ದು ಒಂದು ಡಯಾಮೀಟರ್ ಅಂತಕ್ಕಂಥ ನಮಗೆ ಇಲ್ಲಿ ತಿಳಿಸ್ಕೊಡಿ ಇಲ್ಲಿ. ಎಸ್ ಸರ್. ಸ್ವಲ್ಪ ಈ ಕಡೆ ಹಿಡಿಯೋದು ಅದನ್ನು ನೋಡಿ ಸರ್. ಇವಾಗ ಟಚ್ ಆದ ತಕ್ಷಣ ರಾಚೆಟ್ ಸ್ಟಾಪಿಂದ ಟೈಟ್ ಮಾಡಿಬಿಟ್ರೆ ಮುಗಿತು ಸರ್. ಓಕೆ ಆಗುತ್ತೆ ಸರ್ ಇದು. ಓಕೆ, ಇವಾಗ ಇದನ್ನು ಲಾಕ್ ಮಾಡ್ಬಿಡ್ತೀರಾ. ಲಾಕ್ ಮಾಡಿಬಿಟ್ರೆ ಪೀಸ್ ಹೊರಗೆ ತೆಗೆದುಬಿಟ್ರೆ ನಮ್ಗೆ ರೀಡಿಂಗ್ ತೋರಿಸೋದು ಸರ್ ಇವಾಗ. ಓಕೆ, ಸೊ ಎಷ್ಟು ಇವಾಗ ರೀಡ್ ಆಗ್ತಾ ಇದೆಯೋ ರೀಡಿಂಗು? ಒಂದು ನಿಮಿಷ. ಹಾಂ ಸರ್, ಒಂದು ನಿಮಿಷ ಇಲ್ಲಿ ಹಿಡಿಯೋಣ. ಇಷ್ಟು ಇವಾಗ ಹಾಂ ಸರ್ 6.41 mm ಇದೆ ಸರ್ ಇವಾಗ ಇದು. ಸೊ ಇವಾಗ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇವಾಗ ಬಂದುಬಿಟ್ಟು ನಮಗೆ ಮೊದಲನೇದಾಗಿ ಏನಂದರೆ ನಾನು ಇಲ್ಲೇನು ತಿಳಿಸ್ಕೊಡ್ತೀನಿ ಅಂತಂದರೆ, ಫಸ್ಟು ನಮಗೆ ಲೀಸ್ಟ್ ಕೌಂಟ್ ಬಂದುಬಿಟ್ಟು 0.01 mm ಅಂತ ಇದೆ. ಇದನ್ನು ಯಾವ ರೀತಿ ನಾವು ತೆಗೆಯೋದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ಲೀಸ್ಟ್ ಕೌಂಟ್ ಬಂದುಬಿಟ್ಟು ನಮಗೆ ಇದೇನು ನಮ್ಮದು ಇದೊಂದು ಏನು ತಿಂಬಲ್ ಇದೆಯಲ್ಲ, ಈ ತಿಂಬಲ್ ನಮಗೆ ಒಂದು ರೊಟೇಷನ್ ಹಾಕಿದಾಗ ಅಂದರೆ 50 ಡಿವಿಷನ್ ಮೂವ್ಮೆಂಟ್ ಆಗುತ್ತೆ. 50 ಡಿವಿಷನ್ ಮೂವ್ಮೆಂಟ್ ಆದಾಗ ಏನಾಗುತ್ತೆ, ಇದು ಒಂದು ನಮ್ಮದು ಸ್ಪಿಂಡಲ್ ಬಂದುಬಿಟ್ಟು 0.5 ಮಾತ್ರ ಏನಂದರೆ ಒಂದು mm ಪಿಚ್ವರೆಗೂ ಮೂವ್ಮೆಂಟ್ ಆಗುತ್ತೆ. ಸೊ ಅದನ್ನು
ಇದೇನಂದರೆ 0.5 mm ಪಿಚ್ವರೆಗೂ ಇದು ಏನಂದರೆ ಮೂವ್ಮೆಂಟ್ ಆಗುತ್ತೆ. ಎಸ್ ಸರ್. ಇದಾದಾಗ ನಮ್ಮದು ಟೋಟಲ್ ನಂಬರ್ ಆಫ್ ಡಿವಿಷನ್ಸ್ ಆನ್ ದ ಸರ್ಕ್ಯುಲರ್ ಸ್ಕೇಲ್, ನಂಬರ್ ಆಫ್ ಡಿವಿಷನ್ಸ್ ಆನ್ ದ ಸರ್ಕ್ಯುಲರ್ ಸ್ಕೇಲ್ ಎಷ್ಟಿದೆ ನಮಗೆ 50ವರೆಗೂ ನೋಡಿ. ಇಲ್ಲಿ 45 ಇದೊಂದು 0 ಬಂದರೆ 50 ಸರ್. ಸೊ ಇದು ಎಷ್ಟಾಗುತ್ತೆ ಅಂದರೆ ಇದನ್ನು ನಾವು ಡಿವಿಷನ್ ಮಾಡಿದಾಗ ನಮಗೆ 0.01 mm. ಸೊ ಗೊತ್ತಾಯ್ತಲ್ಲ, ಲೀಸ್ಟ್ ಕೌಂಟ್ ಆಫ್ ದ ಮೈಕ್ರೋಮೀಟರ್ ಏನು ಬರುತ್ತೆ ನಮಗೆ 0.01 mm ವರೆಗೂ ಬರುತ್ತೆ. ಓಕೆ ಸರ್. ಇವಾಗ ಆಗಲೇ ಲಿಸ್ಟ್ ಕೌಂಟ್ ಕಂಡಿದ್ದೇವೆ ಸರ್. ಇವಾಗ ಅದು ರೀಡಿಂಗ್ ಫಾರ್ಮುಲಾಕ್ಕೆ ಹೆಂಗೆ ಚೆಕ್ ಮಾಡೋದು ಸರ್ ಇದನ್ನೇನಂದರೆ ಇವಾಗ ನಾವು ಇದನ್ನು ಮೇಜರ್ಮೆಂಟ್ ಇವಾಗೇನೋ ಆಲ್ರೆಡಿ ಏನಪ್ಪ ಅಂತಂದರೆ ಒಂದು SS ಸ್ಪ್ಲಿಟ್ ಪಿನ್ ತೊಗೊಂಡ್ಬಿಟ್ಟು ನಾವು ಅದನ್ನು ಮೇಜರ್ಮೆಂಟ್ ಮಾಡಿ ಇದನ್ನು ಲಾಕ್ ಮಾಡಿಬಿಟ್ಟು ಇದನ್ನು ಇಟ್ಕೊಂಡಿದ್ದೀವಿ ಇವಾಗ. ಸೊ ಇದನ್ನು ರೀಡಿಂಗ್ ಯಾವ ರೀತಿ ಒಂದು ಮಾಡೋದನ್ನ ನಾವು ಇಲ್ಲಿ ನೋಡೋಣ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಬಂದುಬಿಟ್ಟು ಏನಂತಂದರೆ ಇದು ಬಂದುಬಿಟ್ಟು ನಮ್ಮದು ರೆಫರೆನ್ಸ್ ಲೈನ್ ಅಂತ ಕರಿತೀವಿ ಇದನ್ನು. ಈ ಸೆಂಟ್ರಲ್ ಲೈನ್ ಇದೆಲ್ಲ ಇದನ್ನು ರೆಫರೆನ್ಸ್ ಲೈನು. ಸೊ ಏನಿದೆಯಲ್ಲ ಇದು ಮೇಲ್ಗಡೆ ಇರತಕ್ಕಂಥ ರೀಡಿಂಗ್ ಏನಿದೆಲ್ಲ ಒಂದು ಡಿಫ್ರೆನ್ಸ್ ನೋಡ್ತಾ ಬಂದಾಗ ನಾವು ಇಲ್ಲಿ 1 mm ಡಿಫ್ರೆನ್ಸ್ ಇದೆ. ಕೆಳಗಡೆ ಇರೋದು ಏನಿದೆಲ್ಲ ಒಂದು 0.5 ಡಿಫ್ರೆನ್ಸ್ ಇದೆ ಇಲ್ಲಿ. ಎಸ್ ಸರ್. ಸೊ ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ 0, 0.5, 1, 1.5 ಅಂತ ಬರುತ್ತೆ, ಅಂದರೆ 0.5 ಅಂತ ಬರುತ್ತೆ ಇಲ್ಲಿ. ಹಾಂ ಸರ್. ಇದು 0, ಇದು 0.5. ಹಾಂ ಸರ್. ಅದೇ ರೀತಿ ಇಲ್ಲಿ 5 ಬರಬೇಕಂದ್ರೆ ಇಲ್ಲಿ ನಿಯರ್ಲಿ ಏನಂದರೆ ಇಲ್ಲಿ 4.5 ವರೆಗೂ ಇರುತ್ತೆ ನಮ್ಮದು. ಇಲ್ಲಿ 5 mm ಬರುತ್ತೆ. ಸೊ 5 ಆದಮೇಲೆ ಇಲ್ಲೊಂದು ಡಿವಿಷನ್ ಕಾಣಿಸ್ತಾ ಇದೆ ನಮಗೆ ಇಲ್ಲಿ ಹೊರಗಡೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಮೇಲ್ಗಡೆ. ಸೊ ಅದು ಬಂದುಬಿಟ್ಟು ಅಂದರೆ 6 mm ವರೆಗೂ ಬರುತ್ತೆ. ಸೊ 6 mm ಏನಾಯ್ತು ನಮಗೆ ಇದು ಬಂದುಬಿಟ್ಟು ನಮ್ಮದು ಮೇನ್ ಸ್ಕೇಲ್ ರೀಡಿಂಗ್. ಸೊ ಇದು ಮೇನ್ ಸ್ಕೇಲ್ ರೀಡಿಂಗು. ಅದೇ ರೀತಿ ಏನು ನಾವು ಇಲ್ಲಿ ಸರ್ಕ್ಯುಲರ್ ಸ್ಕೇಲ್ ರೀಡಿಂಗಲ್ಲಿ ನೋಡಿದಾಗ ನೋಡಿ, ಇಲ್ಲಿ ಏನು ನಮ್ದು ಇದೆಯಲ್ಲ ಈ ಒಂದು ರೆಫರೆನ್ಸ್ ಲೈನ್, ಸೆಂಟ್ರಲ್ ಲೈನ್ ಇದೆಯಲ್ಲ, ಈ ಸೆಂಟ್ರಲ್ ಲೈನ್ಗೆ ಈ ಒಂದು ನಮ್ಮದು ಸರ್ಕ್ಯುಲರ್ ಸ್ಕೇಲ್ ರೀಡಿಂಗ್ ಇರ್ತಕ್ಕಂಥ ಒಂದು ಡಿವಿಷನ್ ಯಾವುದು ಒಂದು ಕೊಯಿನ್ಸೈಡ್ ಆಗಿದೆ ಅಂತ ನೋಡ್ಬೇಕು ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇದೆ, ಇಲ್ಲಿ 40 ಇದೆ, 40 ಆದಮೇಲೆ 41 ಇದೇನಿದೆ ಇಲ್ಲಿ ಕೊಯಿನ್ಸೈಡ್ ಆಗ್ತಾ ಬಂದಿದೆ. ಸೊ ಈ ಒಂದು ಸರ್ಕ್ಯುಲರ್ ಸ್ಕೇಲ್ ರೀಡಿಂಗ್ ಏನು ಬಂದಿರುತ್ತಲ್ಲ 41 ಡಿವಿಷನ್ ಅನ್ನೋದು, ಆ 41ಗೆ ನಾವು ಏನು ಮಾಡಬೇಕು, ಲೀಸ್ಟ್ ಕೌಂಟನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಇವಾಗ ಏನಂತಂದರೆ ಇದನ್ನು ನಾವು ಪೇಪರ್ ಮೇಲೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ನೋಡಿಲಿ, ಇಲ್ಲಿ ಬಂದುಬಿಟ್ಟು ಏನಂತಂದರೆ ನಮಗೆ ಈ ಒಂದು ಮೇಜರ್ಮೆಂಟ್ ಯಾವ ರೀತಿ ನೋಡ್ಬೇಕಂದ್ರೆ ಒಂದು ಮೇನ್ ಸ್ಕೇಲ್ ರೀಡಿಂಗು ಪ್ಲಸ್ ಸರ್ಕ್ಯುಲರ್ ಸ್ಕೇಲ್ ರೀಡಿಂಗು ಇಂಟು ಲೀಸ್ಟ್ ಕೌಂಟ್ ಮಾಡಿದಾಗ ನಮಗೆ ಒಂದು ರೀಡಿಂಗ್ ಬರುತ್ತೆ. ಸೊ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದಾಗ ಏನಂತ ಇಲ್ಲಿ ಬಂದಿತ್ತು ನಮಗೆ ಮೇಲ್ ಸ್ಕೇಲ್ ರೀಡಿಂಗ್ ಎಷ್ಟು ಬಂದಿತ್ತು, ಇಲ್ಲಿ 6 mm ವರೆಗೂ ಬಂದಿದೆ ಇಲ್ಲಿ. ಸೊ ಅದಾದ ನಂತರ ನಮ್ಮದು ಸರ್ಕ್ಯುಲರ್ ಸ್ಕೇಲ್ ರೀಡಿಂಗ್ ನೋಡ್ಬೇಕಂತಂದರೆ ಈ ಒಂದು ಡಿವಿಷನ್ನು, ಈ ಒಂದು ಸರ್ಕ್ಯುಲರ್ ಸ್ಕೇಲ್ ಡಿವಿಷನಲ್ಲಿ ಯಾವುದು ನಮಗೆ ಇಲ್ಲಿ ಸೆಂಟ್ರಲ್ ಲೈನಿಗೆ ಕೊಯಿನ್ಸೈಡ್ ಆಗ್ತಾ ಇದೆ, ಅದು 41 ಡಿವಿಷನ್ ಏನಂದರೆ ಕೊಯಿನ್ಸೈಡ್ ಆಗ್ತಾ ಇದೆ, ಇಂಟು ಏನಂತಂದರೆ 0.01. ಸೊ ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿದಾಗ ಏನಂತಂದರೆ 6.41 mm ವರೆಗೂ ನಮಗೆ ಇದರ ಒಂದು ಥಿಕ್ನೆಸ್ ಏನಂದರೆ ನಮಗೆ ಸಿಗುತ್ತೆ. ಈ ಒಂದು ಏನಪ್ಪ ಅಂದರೆ ಸ್ಪ್ಲಿಟ್ ಪಿನ್ ನಮಗೆ ಡಯಾಮೀಟರ್ ಎಷ್ಟಾಗುತ್ತೆ, ಇದು 6.41 mm. ಸೊ ಇದು ಬಂದುಬಿಟ್ಟು ಏನಂದರೆ ಯಾವ ರೀತಿ ಒಂದು ನಾವು ಒಂದು 0 to 25 ಮಧ್ಯೆಯಲ್ಲಿರ್ತಕ್ಕಂಥ ಒಂದು ಯಾವುದೇ ಆಗ ಒಂದು ನಟ್ ಆಗಲಿ ಒಂದು ಬೋಲ್ಟ್ ಆಗಲಿ, ಸೊ ಅದನ್ನೇನಪ್ಪ ಅಂತಂದರೆ ಅದನ್ನು ಮೇಜರ್ಮೆಂಟ್ ಮಾಡೋದು ಯಾವ ರೀತಿ ಅಂತಕ್ಕಂಥ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ.